ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಯಬೇಕಾ? ಅರ್ಜಿಯನ್ನು ಫಿಲ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲವೇ? ಚಿಂತೆ ಬಿಡಿ. ಕೇವಲ 5 ನಿಮಿಷಗಳಲ್ಲಿ ಅರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SIR ಅರ್ಜಿಯನ್ನು ಹೇಗೆ ಫಿಲ್ ಮಾಡಬೇಕು, ಯಾವ ದಾಖಲೆಗಳು ಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನೋಡೋಣ ಬನ್ನಿ. SIR ಫಾರ್ಮ್ ಈ ರೀತಿ ಇರುತ್ತೆ. ಇದರಲ್ಲಿ ಇದು ಫಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ 2002ರಲ್ಲಿ ನೀವು ಮತ ಚಲಾಯಿಸಿದರೆ ಅಂಥವ್ರಿಗೂ ಇಲ್ಲಿ ಫಿಲ್ ಮಾಡಬೇಕು. ಅಕಸ್ಮಾತ್ ನೀವು 2002ರಲ್ಲಿ ನಿಮ್ಮ ಮತ ಚಲಾಯಿಸಿಲ್ಲ ಅಂದರೆ ಅಂಥವರು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಫಿಲ್ ಮಾಡಬೇಕು. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಂದರೆ, ಹೆಸರಲ್ಲ, ಇಲ್ಲಿ ಅವರ ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಅಥವಾ ತಾತ ಅವರ ಸಂಪೂರ್ಣ ವಿವರವನ್ನು ಇಲ್ಲಿ ಭರ್ತಿ ಮಾಡಬೇಕು. ಹೇಗೆ ಅಂದರೆ, ಸಪೋಸ್ ತಂದೆ ತಗೊಳ್ಳೋಣ, ತಂದೆಯವ್ರದ್ದು ತಗೊಳ್ಳೋಣ. ತಂದೆಯವರು ಅವರ ಹೆಸರು ಇನ್ ಕೇಸ್ ತಂದೆ ಹೆಸರು ಬರೀರಿ, ಮತ್ತು ತಂದೆಯ ವೋಟರ್ ID ನಂಬರ್ ಇದ್ದರೆ ಬರೀರಿ, ಇಲ್ಲ ಅಂದರೆ ಬಿಡಿ, ತೊಂದರೆ ಇಲ್ಲ. ನೆಕ್ಸ್ಟ್ ಸಂಬಂಧಿ ಹೆಸರು ಅಂದರೆ ರಾಮಕೃಷ್ಣ ಅವರಪ್ಪ ಹೆಸರು ರಂಗಪ್ಪ, ಅವರ ಹೆಸರು. ಈಗ ಸಂಬಂಧ ಏನೇ ಬೇಕು, ತಂದೆ ಅಂತ. ಓಕೆ. ಜಿಲ್ಲೆ ಬೆಂಗಳೂರು, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು. ಅಂದರೆ ನಿಮ್ಮ ಬೂತ್ ಮಟ್ಟದಲ್ಲಿ 2002 ವೋಟರ್ ಲಿಸ್ಟ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಭಾಗದ ಸಂಖ್ಯೆ, ನೆಕ್ಸ್ಟ್ ಕ್ರಮ ಸಂಖ್ಯೆ. ಇಷ್ಟು 2002ರಲ್ಲಿ ವೋಟ್ ಹಾಕಿಲ್ದಿರೋರವ್ರದ್ದು ಇಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡುವ ಅಂಥದ್ದು. ನೆಕ್ಸ್ಟ್ ಇಲ್ಲಿ ಯಾರ್ದಂದರೆ ಅರ್ಜಿದಾರರ ಹೆಸರು, ಮತದಾರರ ಸಂಪೂರ್ಣ ವಿವರ ಇಲ್ಲಿ ಫಿಲ್ ಮಾಡಬೇಕು. ಸಪೋಸ್ ಇಲ್ಲಿ ನೋಡಿ, ಜನ್ಮ ದಿನಾಂಕ, ಮಂತು, ಇಯರು. ನೆಕ್ಸ್ಟ್ ಆಧಾರ್ ಸಂಖ್ಯೆ ಐಚ್ಛಿಕ, ಅಂದರೆ ಆಧಾರ್ ನಂಬರು ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ. ಮೊಬೈಲ್ ಸಂಖ್ಯೆ ಮೆನ್ಷನ್ ಮಾಡಿ, ಮತದಾರ ಮೊಬೈಲ್ ಸಂಖ್ಯೆ. ನೆಕ್ಸ್ಟ್ ಮತದಾರ ತಂದೆ ಹೆಸರು, ತಂದೆ ಹೆಸರು ಬರೆದ್ಬಿಟ್ಟು ಇಲ್ಲಿ ತಂದೆ ಹತ್ರ ಟಿಕ್ ಮಾಡಿ. ನೆಕ್ಸ್ಟ್ ತಂದೆ ಅಥವಾ ಪೋಷಕರ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಅಂದರೆ ವೋಟರ್ ID ಸಂಖ್ಯೆ ಲಭ್ಯವಿದ್ದಲ್ಲಿ ಕೊಡಿ, ಇಲ್ಲಾಂದರೆ ಬಿಡಿ. ನೆಕ್ಸ್ಟ್ ತಾಯಿ ಹೆಸರು, ಮತದಾರರ ತಾಯಿಯ ಹೆಸರು. ಮತ್ತು ತಾಯಿಯ ವೋಟರ್ ID ಲಭ್ಯವಿದ್ದಲ್ಲಿ ಮೆನ್ಷನ್ ಮಾಡಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಂಗಾತಿಯ ಹೆಸರು, ಸಂಗಾತಿ ಅಂದರೆ ಪುರುಷನದಲ್ಲಿ ಹೆಂಡತಿಯ ಹೆಸರು, ಮಹಿಳೆಯದಲ್ಲಿ ಗಂಡನ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕು. ಸಂಗಾತಿಯ ವೋಟರ್ ID ಇದ್ದಲ್ಲಿ ಕೊಡಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಲಾಸ್ಟ್ ಡಿಕ್ಲರೇಷನ್ ಪೂರ್ತಿ ಓದಿ ಇಲ್ಲಿ ಸೈನ್ ಮಾಡಿ, ನಿಮ್ಮ ಸೈನ್ ಮತ್ತು ಡೇಟನ್ನು ಮೆನ್ಷನ್ ಮಾಡಿ. ಇಷ್ಟು SIRನ ಫಿಲ್ ಮಾಡುವ ವಿಧಾನ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಅಥವಾ ಪ್ರಶ್ನೆಗಳಿದ್ದಲ್ಲಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತೆ ವೋಟರ್ ಲಿಸ್ಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಾಮೆಂಟಲ್ಲಿ ನಿಮಗೆ ಬೇಕಾದಲ್ಲಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಅರ್ಜಿಯನ್ನು ಬ್ಲೂ ಮತ್ತು ಬ್ಲಾಕ್ ಪೆನ್ನಲ್ಲೇ ಭರ್ತಿ ಮಾಡಿ. ಭರ್ತಿ ಮಾಡಿದ ಅರ್ಜಿಯನ್ನು ನಿಮ್ಮ BLO ಅವರಿಗೆ ಸಲ್ಲಿಸಿ. ಅರ್ಜಿ ಸ್ವೀಕರಿಸಿದ ನಂತರ ರಸೀದಿಯನ್ನು ತಪ್ಪದೇ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. SIR ಅರ್ಜಿ ಕುರಿತು ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.